ಈ ಕೆಳಗಿನ ಪದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಬ್ಯಾಸಾಕಿ ದಿವಸಾಕ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳಿತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ. 31. ಮೇಲಿನ ಪದ್ಯದಲ್ಲಿ ಭೀಮರತಿ ಎಂಬ ಹೊಳಿಗೆ ಯಾರನ್ನು ಹೋಲಿಕೆ ಮಾಡಲಾಗಿದೆ? 1 ಮಕ್ಕಳನ್ನು, 2 ತಂದೆಯನ್ನು, 3 ಹಡೆದವನನ್ನು, 4 ಜಾಲಮರವನ್ನು. ಉತ್ತರ 3 ಹಡೆದವನನ್ನು. ಈ ಕೆಳಗಿನ ಪದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸು ದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡವೆಲ್ಲಿಯಂ ಮಂಕುತಿಮ್ಮ. 32. ಈ ಮೇಲಿನ ಪದ್ಯದಲ್ಲಿ ವ್ಯಕ್ತಪಡಿಸಿರುವಂತೆ ವದನದಲ್ಲಿ ಇರಬೇಕಾದುದು. 1 ಸ್ಮಿತ, 2 ಹಿತ, 3 ಮಿತ, 4 ಋತ. ಉತ್ತರ ಬಂದು 1 ಸ್ಮಿತ. ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಪಂಪ ಕನ್ನಡದ ಮಹಾಕವಿ, ವ್ಯಂಗ್ಯಮಂಡಲದ ವ್ಯಂಗ್ಯಪಳು, ಅಗ್ರಹಾರದವನಾದ ಈತ ಚಾಳುಕ್ಯರ ರಾಜ. ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿದ್ದ. ಪವನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಿಲಬ್ಬೆ. ಪಂಪ ಯುದ್ಧವೀರನೂ ಆಗಿದ್ದು ಕಲಿ ಎನಿಸಿಕೊಂಡಿದ್ದ. ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಬಿರುದುಗಳನ್ನು ಪಡೆದಿದ್ದ. 33. ಅರಿಕೇಸರಿಯ ಆಸ್ಥಾನದಲ್ಲಿದ್ದ ಕವಿಯ ಬಿರುದು: 1 ವೀರನಾರಾಯಣ, 2 ಅತಿಶಯ ಧವಳ, 3 ರತ್ನ ಮಾರ್ತಾಂಡ, 4 ಸಂಸಾರ ಸಾರೋದಯ. ಉತ್ತರ 4 ಸಂಸಾರ ಸಾರೋದಯ. ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಅಭಿಜ್ಞಾನ ಶಾಕುಂತಲ ಕಾಳಿದಾಸನ ಶ್ರೇಷ್ಠ ಕೃತಿಗಳಲ್ಲೊಂದಾದ ನಾಟಕ. ಈ ನಾಟಕದಲ್ಲಿ ಕಾಳಿದಾಸನು ಪ್ರಕೃತಿ ಮತ್ತು ಮಾನವನನ್ನು ಘನಿಷ್ಠವಾದ ಪ್ರೇಮ ಬಂಧನದಿಂದ ಕಟ್ಟಿಹಾಕಿದ್ದಾನೆ. ಆಶ್ರಮ ಕನ್ಯೆಯಾದ ಶಕುಂತಲೆಯನ್ನು ಅಲಂಕರಿಸುವುದಕ್ಕಾಗಿ ಪ್ರಕೃತಿಯು ಸ್ನೇಹದಿಂದ ಆಭರಣಗಳನ್ನು ವಿತರಣೆಗೊಳಿಸುತ್ತದೆ. ಜಿಂಕೆ ಮರಿಯು ಶಕುಂತಲೆಯನ್ನು ಆಶ್ರಮದಿಂದ ತೆರಳಲು ಬಿಡುವುದಿಲ್ಲ. 34. ಜಿಂಕೆ ಮರಿಯು ಯಾರನ್ನೂ ಆಶ್ರಮದಿಂದ ತೆರಳಲು ಬಿಡುವುದಿಲ್ಲ. 1 ಕಾಳಿದಾಸನನ್ನು, 2 ಶಕುಂತಲೆಯನ್ನು, 3 ಮಾನವನನ್ನು, 4 ಪ್ರಕೃತಿಯನ್ನು. ಉತ್ತರ 2 ಶಕುಂತಲೆಯನ್ನು. 35. ಹಾಸ್ಯ ಕವಿಯೆಂದು ಪ್ರಸಿದ್ಧರಾಗಿರುವವರು: 1 ಗೋಕಾಕ್, 2 ಮಾಸ್ತಿ, 3 ಬೇಂದ್ರೆ, 4 ಬೀಚಿ. ಉತ್ತರ ಬೀಚಿ. 36. ಶತಮಾನದಗಾನ ಈ ಕವನ ಸಂಕಲನದ ಕರ್ತೃ: 1 ಕಯ್ಯಾರ ಕಿಞ್ಞಣ್ಣರೈ, 2 ಸುರಮೆಕ್ಕೊಂಡಿ, 3 ದೇವಿದಾಸ್, 4 ಜಂಬಣ್ಣ ಅಮರಚಿಂತ. ಉತ್ತರ 1 ಕಯ್ಯಾರ ಕಿಞ್ಞಣ್ಣರೈ. 37. ಕನ್ನಡದ ಪ್ರಥಮ ಕಥೆಗಾರ್ತಿ ಎಂದು ಪ್ರಸಾರಾದವರು: 2 ವಿಜಯಶ್ರೀ, 2 ಅನುಪಮ ನಿರಂಜನ, 3 ಕೊಡಗಿನ ಗೌರಮ್ಮ, 4 ಅಕ್ಕಮಹಾದೇವಿ. ಉತ್ತರ 3 ಕೊಡಗಿನ ಗೌರಮ್ಮ. 38. ಗರಿ ಈ ಪದದ ಸರಿಯಾದ ಅರ್ಥ ಗುರುತಿಸಿ. 1 ಹಕ್ಕಿಗಳ ಶರೀರ, 2 ಹಕ್ಕಿಗಳ ಪುಕ್ಕ, 3 ಹಕ್ಕಿಗಳ ಕಾಲು, 4 ಹಕ್ಕಿಗಳ ಕಣ್ಣು. ಉತ್ತರ 2 ಹಕ್ಕಿಗಳ ಪುಕ್ಕ. 39. ಸೂರ್ಯ ಈ ಪದಕ್ಕೆ ಸರಿಯಾದ ಸಮಾನಾರ್ಥಕ ಪದಗಳು: 1 ರವಿ, ಭಾನು, 2 ರವಿ, ಭಾನು, 3 ರವಿ, ಕವಿ, 4 ನೇಸರ, ಚಂದ್ರ. ಉತ್ತರ 1 ರವಿ, ಭಾನು. 40. ಕರ್ಣ ಈ ಪದದ ನಾನಾರ್ಥ ಪದಗಳು: 1 ಕುಂತಿಪುತ್ರ, ಗಾಂಧಾರಿಪುತ್ರ, 2 ಕಿವಿ, ಕುಂತಿಪುತ್ರ, 3 ಕಿವಿ, ಕವಿ, 4 ರವಿ, ಕವಿ. ಉತ್ತರ 2 ಕಿವಿ, ಕುಂತಿಪುತ್ರ. 41. ಚಂದ್ರ ಈ ಪದದ ತದ್ಭವ ರೂಪ: 1 ಚಂದ, 2 ಶಶಿ, 3 ಮಂದಿರ, 4 ಚಂದಿರ. ಉತ್ತರ 4 ಚಂದಿರ. 42. ಕಾಲಿಗೆ ಬುದ್ಧಿ ಹೇಳು ಈ ಪದದಲ್ಲಿರ ಭಾವಾಂಶ: 1 ಒಗಟು, 2 ಗಾದೆ, 3 ನುಡಿಗಟ್ಟು, 4 ದ್ವಿರುಕ್ತಿ. ಉತ್ತರ 3 ನುಡಿಗಟ್ಟು. 43. ಒಂದು ವಿಷಯವನ್ನು ಕುರಿತು ಪರಿಣಾಮಕಾರಿಯಾಗಿ ತಿಳಿ ಹೇಳುವ ಘನವಾದ ಅರ್ಥವನ್ನು ಹೊಂದಿರುವ ಹೇಳಿಕೆಗಳೇ ಇವು: 1 ಜೋಡಿನುಡಿ, 2 ತತ್ಸಮಗಳು, 3 ವ್ಯುತ್ಪತ್ತಿ ಅರ್ಥಗಳು, 4 ಗಾದೆ ಮಾತುಗಳು. ಉತ್ತರ 4 ಗಾದೆ ಮಾತುಗಳು. 44. ಮಾಧವ ಈ ಪದದ ವ್ಯುತ್ಪತ್ತಿ ಅರ್ಥ: 1 ಲಕ್ಷ್ಮಿಯನ್ನು ಎದೆಯಲ್ಲಿ ಧರಿಸಿದವನು, 2 ಸರಸ್ವತಿಯನ್ನು ಎದೆಯಲ್ಲಿ ಧರಿಸಿದವನು, 3 ಗಂಗೆಯನ್ನು ತಲೆಯಲ್ಲಿ ಧರಿಸಿದವನು, 4 ವಿಷವನ್ನು ಸೇವಿಸಿದವನು. ಉತ್ತರ 1 ಲಕ್ಷ್ಮಿಯನ್ನು ಎದೆಯಲ್ಲಿ ಧರಿಸಿದವನು. 45. ಪರ್ಷಿಯನ್ ಭಾಷೆಯಿಂದ ಬಂದ ಪದಕ್ಕೆ ಉದಾಹರಣೆ: 1 ಅಲಾಮಾರು, 2 ದವಲತ್ತು, 3 ಪೆನ್ನು, 4 ಅರಣ್ಯ. ಉತ್ತರ 2 ದವಲತ್ತು. 46. ಪಂಚಮಿ ವಿಭಕ್ತಿಯ ಪ್ರತ್ಯಯವನ್ನು ಗುರುತಿಸಿ. 1 ಅಲ್ಲಿ, 2 ಅನ್ನು, 3 ದೆಸೆಯಿಂದ, 4 ಇಂದ. ಉತ್ತರ 3 ದೆಸೆಯಿಂದ. 47. ವೃದ್ಧಿಸಂಧಿಗೆ ಸರಿಯಾದ ಉದಾಹರಣೆ: 1 ಗಿರೀಶ, 2 ಮಹರ್ಷಿ, 3
ಜಾತ್ಯತೀತ 4 ಅನೌಷಧ. ಉತ್ತರ 4 ವನೌಷಧ. 48 ಸಂಧಿಯಾಗುವಾಗ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬಂದರೆ ಅದನ್ನು 1 ಆಗಮ ಸಂಧಿ, 2 ಆದೇಶ ಸಂಧಿ, 3 ಲೋಪಸಂಧಿ, 4 ಗುಣಸಂಧಿ. ಉತ್ತರ 2 ಆದೇಶ ಸಂಧಿ. 49 ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳ. 1 ಪ್ರಾಸ, 2 ಗಣ, 3 ಯತಿ, 4 ಮಾತ್ರೆ. ಉತ್ತರ 3 ಯತಿ. 50 ಮ, ಸ, ಜ, ತ, ಸ, ತ, ತ ಎಂಬ ಗಣಗಳಿರುವ ವೃತ್ತ. 1 ಮ ಸ್ರಗ್ಧರ ವೃತ್ತ, 2 ಸ್ರಗ್ಧರ ವೃತ್ತ, 3 ಮತ್ತೇವ ವಿಕ್ರೀಡಿತ ವೃತ್ತ, 4 ಶಾರ್ದೂಲ ವಿಕ್ರೀಡಿತ ವೃತ್ತ. ಉತ್ತರ 4 ಶಾರ್ದೂಲ ವಿಕ್ರೀಡಿತ ವೃತ್ತ. 51 ಅಕ್ಷರಗಣಗಳ ಶಾಸ್ತ್ರಕ್ಕನುಗುಣವಾಗಿ ರಚಿಸಲ್ಪಟ್ಟ ಪದ್ಯಗಳನ್ನು ಹೀಗೆ ಕರೆಯುವರು. 1 ವೃತ್ತಗಳು, 2 ಷಟ್ಪದಿಗಳು, 3 ಕಂದಪದ್ಯಗಳು, 4 ಅಲಂಕಾರಗಳು. ಉತ್ತರ 1 ವೃತ್ತಗಳು. 52 ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವ ಅಲಂಕಾರ. 1 ರೂಪಕಾಲಂಕಾರ, 2 ಉಪಮಾಲಂಕಾರ, 3 ದೃಷ್ಟಾಂತಾಲಂಕಾರ, 4 ಅರ್ಥಾಲಂಕಾರ. ಉತ್ತರ 2 ಉಪಮಾಲಂಕಾರ. 53 ಯಾವ ವಸ್ತುವನ್ನು ಆಧರಿಸಿ ಅಥವಾ ಮಾನವಾಗಿಟ್ಟುಕೊಂಡು ವರ್ಣಿಸಲಾಗುತ್ತದೆಯೋ ಅದೇ 1 ಉಪಮಾನ, 2 ಉಪಮೇಯ, 3 ವಾಚಕ, 4 ಸಮಾನ ಧರ್ಮ. ಉತ್ತರ ಉಪಮಾನ. 54 ಕ್ರಿಯೆ ಪೂರ್ಣಗೊಂಡಿದೆ ಎಂಬ ಅರ್ಥವನ್ನು ಸೂಚಿಸಬಲ್ಲ ಪದವೇ. 1 ಕರ್ಮಪದ, 2 ಧಾತು, 3 ಕ್ರಿಯಾಪದ, 4 ಕರ್ತೃಪದ. ಉತ್ತರ 3 ಕ್ರಿಯಾಪದ. 55 ಕರ್ಮಪದವನ್ನು ಬಯಸದ ಇರುವ ಧಾತುಗಳೇ. 1 ಸಕರ್ಮಕ ಧಾತುಗಳು, 2 ಅಕರ್ಮಕ ಧಾತುಗಳು, 3 ಕ್ರಿಯಾಪದಗಳು, 4 ದ್ವಿರುಕ್ತಿ ಪದಗಳು. ಉತ್ತರ 2 ಅಕರ್ಮಕ ಧಾತುಗಳು. 56 ಈ ಲೇಖನ ಚಿಹ್ನೆಯ ಹೆಸರು. 1 ಅಲ್ಪವಿರಾಮ ಚಿಹ್ನೆ, 2 ಉದ್ಧರಣ ಚಿಹ್ನೆ, 3 ಭಾವಸೂಚಕ ಚಿಹ್ನೆ, 4 ವಿವರಣಾತ್ಮಕ ಚಿಹ್ನೆ. ಉತ್ತರ 4 ವಿವರಣಾತ್ಮಕ ಚಿಹ್ನೆ. 57 ಅವರು ಪಾಠವನ್ನು ಓದಲಿ. ಈ ವಾಕ್ಯದಲ್ಲಿ ವಿದ್ಯಾರ್ಥಕ ಕ್ರಿಯಾಪದ ಗುರುತಿಸಿ. 1 ಪಾಠವನ್ನು, 2 ಓದಲಿ, 3 ಅವರು, 4 ಇವರು. ಉತ್ತರ 2 ಓದಲಿ. 58 ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದು 1 ಸಂಯೋಜಿತ ವಾಕ್ಯ, 2 ಮಿಶ್ರ ವಾಕ್ಯ, 3 ಸಾಮಾನ್ಯ ವಾಕ್ಯ, 4 ನಿಷೇಧಾರ್ಥಕ ವಾಕ್ಯ. ಉತ್ತರ 1 ಸಂಯೋಜಿತ ವಾಕ್ಯ. 59 ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. 1 ಅಲ್ಪವಿರಾಮ, 2 ವಾಕ್ಯ ವೇಷ್ಟನ, 3 ಉದ್ಧರಣ, 4 ಭಾವಸೂಚಕ. ಉತ್ತರ 4 ಭಾವಸೂಚಕ. 60 ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು 1 ಸಾಮಾನ್ಯಾರ್ಥಕಾವ್ಯಯಗಳು, 2 ಭಾವಸೂಚಕಾವ್ಯಯಗಳು, 3 ಅನುಕರಣಾವ್ಯಯಗಳು, 4 ಕ್ರಿಯಾರ್ಥಕಾವ್ಯಯಗಳು. ಉತ್ತರ 3 ಅನುಕರಣಾವ್ಯಯಗಳು.